ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಈ ಬೇಸಿಗೆ ಟೈಮಲ್ಲೇ ಮಾವಿನಕಾಯಿ ತೋತಾಪುರಿ ಎಲ್ಲ ಬರೋದು. ಸೊ ಮಾವಿನಕಾಯಿ ಅಥವಾ ತೋತಾಪುರಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ. ಸೊ ಟೇಸ್ಟಿ ಅಂಡ್ ಸೂಪರ್ ಫಾಸ್ಟ್ ಬ್ರೇಕ್ಫಾಸ್ಟ್. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ, ಇನ್ನ ಟೈಮ್ ವೇಸ್ಟ್ ಮಾಡೋದು ಯಾಕೆ. ಸೊ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಮಾಡುವ ವಿಧಾನ ಅಲ್ಲಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಮೇಯ್ನು, ಸೊ ಇದು ಮಾವಿನಕಾಯಿ ಎಲ್ಲ ತೋತಾಪುರಿ ತಗೊಂಡಿರೋದು. ಸೊ ಆಮೇಲೆ ಈರುಳ್ಳಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ನೆನೆಸಿಕೊಂಡಿರೋದು, ಕರಿಬೇವು, ಕಸೂರಿ ಮೇಥಿ, ಆಮೇಲೆ ಅರಿಶಿನ, ಆಮೇಲೆ ಕ್ಯಾರೆಟು, ಹಸಿ ಕೊಬ್ಬರಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಕಡಲೆಬೀಜ, ಉಪ್ಪು, ಎಣ್ಣೆ, ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು. ಸೊ ಇಷ್ಟು ಮಸಾಲೆಗೆ. ಸೊ ಇದು ಒಂಥರ ಮಸಾಲ ಮಾವಿನಕಾಯಿ ಚಿತ್ರಾನ್ನ. ಸೊ ತೋತಾಪುರಿ ಮಾವಿನಕಾಯಿ ಎರಡರಲ್ಲೂ ಮಾಡ್ಕೊಬೋದು, ಒಟ್ನಲ್ಲಿ ಗಟ್ಟಿ ಇರಬೇಕು. ಸೊ ಮೊದಲಿಗೆ ಒಂದು ಜಾರ್ ತಗೊಂಡು ಒಂದು ಬೆಳ್ಳುಳ್ಳಿ ಅಥವಾ ಅರ್ಧ ಪಾಯಿ ಅಂದರೆ ಅರ್ಧ ಗಡ್ಡೆ, ಸೊ ಆಮೇಲೆ ಮೆಣಸಿನ್ಕಾಯಿ ಒಂದು 4ರಿಂದ 6, ಆಮೇಲೆ ಕೊತ್ತಂಬರಿ, ಆಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್. ಸೊ ಇಷ್ಟು ಹಾಕೊಂಡು ಹೆಂಗ್ ರುಬ್ಕೊಬೇಕು ಅಂದರೆ ತೀರಾ ನೈಸಾಗಿ ಬೇಡ, ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಸೊ ತೋರಿಸ್ತಾ ಇದೀನಲ್ಲ, ಸೊ ಇಷ್ಟು ಮಟ್ಟಿಗೆ ತರಿಯಾಗಿದ್ರೆ ಸಾಕು. ಸೊ ತೀರಾ ನೈಸಾಗೇನು ಅವಶ್ಯಕತೆ ಇಲ್ಲ. ಸೊ ಇನ್ನು ಏನ್ ಮಾಡೋಣ ಅಂದ್ರೆ ಬನ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ಅಥವಾ ಬಾಂಡ್ಲಿ ಯಾವ್ದಾದ್ರು ಸರಿ. ಸೊ ಅದಕ್ಕೆ ಒಂದು 10ರಿಂದ 12 ಟೇಬಲ್ ಸ್ಪೂನು ಎಣ್ಣೆ ಅಥವಾ 20 ml ಅಷ್ಟೇ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕಾಯೋದಕ್ಕೆ ಬಿಡೋಣ. ಸೊ ಎಣ್ಣೆ ಕಾದ್ಮೇಲೆ ಮಾಮೂಲಿ ಗೊತ್ತಲ್ಲ, ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಚಿಟ್ಪಿಟ ಆದ್ಮೇಲೆ ಕಡಲೆಬೀಜ ಒಂದು 2ರಿಂದ 3 ಟೇಬಲ್ ಸ್ಪೂನು. ಸೊ ಕಡಲೆಬೀಜ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಕಡಲೆಬೀಜ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಸೊ ಒಂದು 3 hours ಮುಂಚೆ ನೆನೆಸಿಕ್ಕೊಳ್ರಿ. ಇಲ್ಲ ಬೆಳಗ್ಗೆ ತಿಂಡಿ ಮಾಡ್ತೀನಿ ಅಂದರೆ ನೈಟ್ ಒಂದು 11 ಗಂಟೆಗೆ ನೆನೆಸಿಕ್ಕೊಳ್ರಿ, ಚೆನ್ನಾಗಿರುತ್ತೆ. ಸೊ ಇಲ್ಲ ಕಟುಮ್ ಅನ್ಬೇಕು ಅಂದರೆ ಡೈರೆಕ್ಟಾಗಿ ಹಂಗೆ ಹಾಕೊಳ್ರಿ, ತೊಂದರೆ ಇಲ್ಲ. ಸೊ ಅಲ್ಲಿಗೆ ಪ್ರಾಬ್ಲಮ್ ಇರೋರು ಈ ಥರ ನೆನೆಸಿ ಹಾಕೊಂಡ್ರೆ ಒಳ್ಳೇದು. ಆಮೇಲೆ ಈ ಕರಿಬೇವು, ಸೊ ಕರಿಬೇವು 1 ಕಡ್ಡಿ. ಸೊ ಅದು ಹಾಕೊಂಡ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಈ ಮಸಾಲೆಗೆ ಏನೇನು ಹಾಕಿದ್ವಿ ಅಂದರೆ ಆಲ್ರೆಡಿ ನೋಡಿದ್ದೀರಾ. ಸೊ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ ಒಂದು 4ರಿಂದ 6, ಆಮೇಲೆ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ, ಆಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಆಮೇಲೆ ಕರಿಬೇವು 1 ಕಡ್ಡಿ ಅಥವಾ ಅರ್ಧ ಕಡ್ಡಿ. ಸೊ ಇಷ್ಟು ತರಿಯಾಗಿ ರುಬ್ಕೊಂಡಿರೋದು. ಸೊ ಈ ತೋತಾಪುರಿ ಅಥವಾ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸೊ ಇದು ಸಿಂಪಲ್ ಮಸಾಲೆ. ಸೊ ಇಷ್ಟಿದ್ರೆ ಸಾಕು, ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಒಂದು 2 ಗಡ್ಡೆ ಉದ್ದುದ್ದು ಹಚ್ಕೊಂಡಿರೋದು. ಸೊ ಈರುಳ್ಳಿನೂ ಮೈನ್ ಟೇಸ್ಟ್ ಕೊಡುತ್ತೆ. ಸೊ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಈರುಳ್ಳಿ ಎಲ್ಲ ರೋಸ್ಟ್ ಆಗಬೇಕು. ಸೊ ಈರುಳ್ಳಿ ಬೇಯೋದಕ್ಕೆ ಒಂದು ಬೆಸ್ಟ್ ಟಿಪ್ ಏನಂದರೆ ಉಪ್ಪು. ಸೊ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ, ಸೊ ಇರಲಿ ಅಂತ ಈ ವಿಡಿಯೋದಲ್ಲೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸು, ರೆಸಿಪಿ, ಸ್ನ್ಯಾಕ್ಸು, ಟಿಫನ್ಸು, ಸಾಂಬಾರ್ಸು, ಸೊ ಎಲ್ಲ ಥರ ವ್ಲಾಗ್ಸು ಬರ್ತಾನೆ ಇರ್ತವೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲಿ. ಸೊ ಈ ಬೇಸಿಗೆ ಸೀಸನಲ್ಲೇ ಮಾವಿನಕಾಯಿ, ತೋತಾಪುರಿ ಎಲ್ಲ ಬರೋದು. ಸೊ ಈ ಸೀಸನಲ್ಲೇ ಮಾಡ್ಕೊಂಡು ತಿನ್ಬಿಡಿ, ಚೆನ್ನಾಗೆ ಅಲ್ವಾ. ಸೊ ಸೀಸನ್ ಆಗೋದ್ಮೇಲೆ ಯಾಕೆ ಬೇಜಾರಾಗಿರ್ಬೇಕು. ಸೊ ಯಾವ ಸೀಸನಲ್ಲಿ ಏನು ತಿನ್ನಬೇಕೋ ಅದನ್ನೇ ತಿನ್ನಬೇಕು. ಆಮೇಲೆ ಈರುಳ್ಳಿ ಇಷ್ಟು ಮಟ್ಟಿಗೆ ಫ್ರೈ ಆದಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ, 1-2 ಚಿಟಿಕೆ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಆಮೇಲೆ ಕ್ಯಾರೆಟು ಒಂದು ಅರ್ಧದಿಂದ 1 ತುರ್ಕೊಂಡಿರೋದು. ಸೊ ಕ್ಯಾರೆಟ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು. ಸೊ ಕ್ಯಾರೆಟು ಕಣ್ಣಿಗೆ ಒಳ್ಳೆಯದು, ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಕಷ್ಟ ಇಲ್ಲ, ಟೈಮ್ ಹಿಡಿಯುತ್ತೆ, ಹಂಗೇನೂ ಇಲ್ಲ ಗುರು. ಸೊ ಒಂದು ಅರ್ಧದಿಂದ 1-3/4 ಗಂಟೆ ಇದ್ರೆ ಸಾಕು. ಎಲ್ಲ ನೀಟಾಗಿ ಹಚ್ಕೊಂಡು ತುರ್ಕೊಂಡು ಆರಾಮಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಸೊ ಟೈಮು ಏನು ಜಾಸ್ತಿ ಹಿಡಿಯಲ್ಲ. ಸೊ ಅದಕ್ಕೆ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ನಮ್ಮ ಸ್ಟೈಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಾವಿನಕಾಯಿ ತುರಿ ಒಂದು ಅರ್ಧ ತೊಗೊಂಡಿದ್ವಿ, ಕಾಯಿ ಜಾಸ್ತಿ ತೊಗೊಂಡಿಲ್ಲ. ಸೊ ಇದು ಕ್ವಾಂಟಿಟಿ ಎಷ್ಟು ಜನಕ್ಕಾಗುತ್ತೆ ಅಂದರೆ ಒಂದು 3ರಿಂದ 4 ಜನಕ್ಕಾಗೋಷ್ಟು ಕ್ವಾಂಟಿಟಿ, ಇಲ್ಲ 5 ಜನಕ್ಕೂ ಆಗುತ್ತೆ, ತೊಂದರೆ ಇಲ್ಲ. ಸೊ ಮಾವಿನಕಾಯಿ ತುರಿ ಲಾಸ್ಟಿಗೆ ಹಾಕೊಂಬಿಟ್ಟು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮ್ಮ ಮಾವಿನಕಾಯಿ ಅಥವಾ ತೋತಾಪುರಿ ಗೊಜ್ಜು ರೆಡಿ. ಸೊ ಮಾವಿನಕಾಯಿ ಚಿತ್ರಾನ್ನ, ತೋತಾಪುರಿ ಚಿತ್ರಾನ್ನ ಏನು ಬೇಕಾದ್ರೂ ಅಂತಾರೆ. ಸೊ ಪರವಾಗಿಲ್ಲ, ಒಟ್ನಲ್ಲಿ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ.
ಸೊ ಬನ್ನಿ ಇನ್ನ ಕಲಸುವ ವಿಧಾನನ ನೋಡ್ಕೊಳ್ಳೋಣ. ಸೊ ಮಾಮೂಲಿ ರೈಸ್ ಮಾಡೋದು ಗೊತ್ತೇ ಇರುತ್ತಲ್ಲ. ಸೊ ಈ ತರ ರೈಸ್ ಮಾಡ್ಕೊಂಬಿಟ್ಟು ಬಿಸಿ ಬಿಸಿ ರೈಸ್ಗೆ ಕಲ್ಸಕ್ ಹೋಗ್ಬಿಡ್ರಿ. ಫಸ್ಟ್ ಈ ತರ ಒಂದು ಬಾಣ್ಲಿಗೆ ಹಾಕೊಂಬಿಟ್ಟು ಹರಡ್ಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಆರೋದಕ್ಕೆ ಬಿಡಿ. ಅವಾಗ ಉದುರುದ್ರಾಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಸೊ ಕಲ್ಸೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೂ ಉದುರುದ್ರಾಗಿರೋ ಫೀಲಿಂಗ್ ಬರುತ್ತೆ. ಒಳ್ಳೆ ಸಣ್ಣಕ್ಕಿ ತರ ಪ್ರಿಪೇರ್ ಆಗಿರುತ್ತೆ. ಆಮೇಲೆ ಹಚ್ಕೊಂಡಿರೋ ಕೊತ್ತಂಬರಿ 1-2 ಕಡ್ಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆಮೇಲೆ ಹಸಿ ಕೊಬ್ಬರಿ. ಸೊ ಹಸಿ ಕೊಬ್ಬರಿ ಜಾಸ್ತಿನೇ ಹಾಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕೊಬ್ಬರಿ ಅಂಶ ಚೆನ್ನಾಗಿ ಸಿಗುತ್ತೆ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಏನ್ ಮಾಡೋಣ ನಿಮ್ಗೆ ಗೊತ್ತು. ಸೊ ಈ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜನ್ನ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ. ಸೊ ಇದು ಮಿಕ್ಸ್ ಮಾಡೋದು ಒಂಥರ ಕಲೆನೆ. ಸೊ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಆದ್ರೂ ಖಾರ ಆಗುತ್ತೆ, ಕಡಿಮೆ ಇದ್ರೆ ಸಪ್ಪೆ ಅನ್ಸುತ್ತೆ. ಸೊ ಕರೆಕ್ಟಾಗಿ ಅದಕ್ಕೆ ಕಲ್ಸೋದಿದೆಯಲ್ಲ, ಅದು ಬೇಕಾಗಿರೋದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಲಾಸ್ಟಿಗೆ ಬೇಕಾದ್ರೆ ಮಾವಿನಕಾಯಿ ತುರಿನ ಉದುರಿಸ್ಕೊಳ್ಳಿ ಅಷ್ಟೇ. ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಬಹುದು ಅಂತ. ಸೊ ಇನ್ನ ತಡ ಯಾಕೆ ಮಾಡ್ತೀರಾ, ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.